सो हाय हेलो सबको मेरा नमस्कार ಎಲ್ಲರಿಗೂ ನನ್ನ ನಮಸ್ಕಾರ। अब कक्षा 10वीं पाठ 2 मीरा के पद को शुरू करने का समय आ गया है। ಫಸ್ಟ್ ಕ್ಲಾಸ್ ನಲ್ಲಿ ನಾವು ಕಬೀರ್ ದಾಸ್ ಜಿ ಕೆ ದೋಹೆ ಅವರದು ಸಾಖಿಗಳನ್ನು ನೋಡಿದ್ವಿ। ಇವಾಗ ಸೆಕೆಂಡ್ ಚಾಪ್ಟರ್ ಅಂದ್ರೆ ಸೆಕೆಂಡ್ ಪಾಠದಲ್ಲಿ मीरा के पद ನ ನೋಡೋಣ। तो अब चलो पढ़ें मीरा के पद। तो बिफोर दैट ಲಾಸ್ಟ್ ಕ್ಲಾಸಸ್ ನಲ್ಲಿ ಇವಾಗ ಅದು ಸಾಕ್ಷಿಗಳು ಮಾಡ್ತಿದ್ದಾಗ ಇದರಲ್ಲಿ ಕವಿ ಬಗ್ಗೆ ಮತ್ತೆ ಪಾಠ ಪ್ರವೇಶ ಅಂತ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅದನ್ನ ಸ್ಕಿಪ್ ಮಾಡಿದ್ದೆ। ಬಟ್ ಏನಾಗಿತ್ತಪ್ಪ ಅಂದ್ರೆ NCERT ಸೊಲ್ಯೂಷನ್ಸ್ ಮಾಡುವಾಗ ಆ ಪೋರ್ಷನ್ ಏನಿತ್ತು ಅದರಿಂದ ಕೂಡ ಒಂದು ಕ್ವೆಶ್ಚನ್ ಕ್ರಿಯೇಟ್ ಆಗಿತ್ತು। ಸೊ ಆ ತಪ್ಪು ಮತ್ತೆ ಮಾಡಬಾರ್ದು ಅಂತ ಇವಾಗ ಕವಿತ್ರಿ ಮತ್ತೆ ಪಾಠ ಪ್ರವೇಶ ಅಂತ ಏನಿದೆ ಅವೆರಡನ್ನು ಕವರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ। ಸೊ ಇಸ್ ಪದ್ ಕಿ ಕವಿತ್ರಿ ಹೈ ಮೀರಾಬಾಯಿ ಇದನ್ನ ಬರೆದಿರುವಂತವರು। So, about Meera, let's discuss. मीराबाई का जन्म जोधपुर के चौकड़ी गांव में हुआ था। ಅಂದ್ರೆ जोधपुर ಅಲ್ಲಿ ಇವರ ಜನನ ಆಗಿತ್ತು माना जाता है। 13 वर्ष की उम्र में मेवाड़ के महाराजा संगा के कुंवर भोजराज से उनका विवाह हुआ था। उनका जीवन दुखों की छाया में ही बीता। बाल्यावस्था में ही मां के देहांत हो गया था। विवाह के कुछ ही साल बाद पहले पति फिर पिता और एक युद्ध के दौरान ससुर का भी देहांत हो गया। भौतिक जीवन से निराश मीरा ने घर परिवार त्याग दिया और वृंदावन डेरा डाल पूरी तरह गिरिधर गोपाल कृष्ण के प्रति समर्पित हो गई। ಏನಪ್ಪಾ ಅಂತಿದ್ದಾರೆ ಅಂದ್ರೆ ಮೀರಾಬಾಯಿ 1503 ಅಲ್ಲಿ ಹುಟ್ಟಿದ್ದಾರೆ ಜೋಧ್ಪುರ್ ಅಲ್ಲಿ। ಇವ್ರದ್ದು ಏನಪ್ಪಾ ಆಗಿದ್ರೆ 13 ವರ್ಷಕ್ಕೆ ಇವರಿಗೆ ಮದುವೆನ ಮಾಡಿಸಿರ್ತಾರೆ। ಯಾರ ಜೊತೆ? ಮೇವಾಡ್ ಕೆ ಮಹಾರಾಜ್ ಸಂಗನ ಮಗ ಭೋಜರಾಜ್ ಜೊತೆ ಇವರ ವಿವಾಹ ಆಗುತ್ತೆ। ಬಟ್ ಇವ್ರ ಜೀವನ ಎಲ್ಲ ಬರೀ ಕಷ್ಟಗಳಲ್ಲೇ ಕಳೀತಾ ಇರ್ತಾರೆ। ಹೇಗಂದ್ರೆ ತುಂಬಾನೇ ಚಿಕ್ಕ ವಯಸ್ಸಲ್ಲಿ ತಾಯಿನ ಕಳ್ಕೊಂಡಿರ್ತಾರೆ। ಅದಾದ್ಮೇಲೆ ಮದುವೆ ಆಗಿದ್ದ ಕೆಲವೇ ವರ್ಷಗಳಲ್ಲಿ ಪತಿ ಪಿತಾ और ससुर ಅಂದ್ರೆ ತಂದೆ ಪತಿ ಹಸ್ಬೆಂಡ್ ಅದಾದ್ಮೇಲೆ ಮಾವ ಇವ್ರ ಮೂವರನ್ನು ಯುದ್ಧದಲ್ಲಿ ಕಳ್ಕೊತಾರೆ। ಸೊ ಇದರಿಂದ ಈ ತರ ಭೌತಿಕ ಸಂಸಾರ ಏನಿದೆ ಈ ಭೌತಿಕ ಜೀವನದಲ್ಲಿ ಇದರಿಂದ ತುಂಬಾನೇ ಬೇಸತ್ತು ಅವ್ರೇನ್ ಮಾಡ್ತಾರೆ ಮನೆ ಮಠ ಎಲ್ಲಾನ ಬಿಟ್ಟು ಬೃಂದಾವನಕ್ಕೆ ಹೋಗ್ತಾರೆ। ಬೃಂದಾವನ ಅಂದ್ರೆ ಯಾರು ಬರ್ತಾರೆ? ಬೃಂದಾವನ ಅಂದ್ರೆ ಶ್ರೀಕೃಷ್ಣ ಬರ್ತಾರೆ, ಅಂದ್ರೆ ಅಲ್ಲಿ ಶ್ರೀಕೃಷ್ಣ ಇರ್ತಾರೆ। ಸೊ ಬೃಂದಾವನಕ್ಕೆ ಹೋಗಿ ಅಲ್ಲಿ ಇಲ್ಲೇನ್ ಹಾಕಿದ್ದಾರೆ ಡೇರಾ ಡಾಲ್ ಮೀನ್ಸ್ ಕ್ಯಾಂಪ್ ಹಾಕೊಂಡು ಅಲ್ಲೇನೆ ಅವರು ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ತಾರೆ। ಅವರು ಕಂಪ್ಲೀಟ್ ಇಡೀ ಜೀವನನ ಕೃಷ್ಣನಿಗೆ ಸಮರ್ಪಣೆ ಮಾಡಿಬಿಡ್ತಾರೆ। ಸೊ मध्यकालीन भक्ति आंदोलन की आध्यात्मिक प्रेरणा ने जिन कवियों को जन्म दिया उनमें मीराबाई का विशिष्ट स्थान है। इनके पद पूरे उत्तर भारत सहित गुजरात बिहार और बंगाल तक प्रचलित है। मीरा हिंदी और गुजराती दोनों की कवयित्री माना जाती है। ಅಂದ್ರೆ ಮಧ್ಯಕಾಲೀನ ಭಾರತದಲ್ಲಿ ಈ ಭಕ್ತಿ ಆಂದೋಲನ ಅನ್ನೋದು ಏನು ಸ್ಟಾರ್ಟ್ ಆಗಿತ್ತು ನಿಮಗೆ ಹಿಸ್ಟ್ರಿಯಲ್ಲಿ ಬರುತ್ತೆ, ಭಕ್ತಿ ಆಂದೋಲನ ಅಂತಾನೆ ಒಂದು ಚಾಪ್ಟರ್। ಸೊ ಆ ಟೈಮಲ್ಲಿ ಯಾವ್ಯಾವ ಕವಿಗಳು ಕವಯಿತ್ರಿಗಳು ಉದಯಿಸಿಕೊಂಡ್ರು ಅದರಲ್ಲಿ ಮೀರಾಬಾಯಿಗೆ ಒಂದು ಪ್ರಚಲಿತ ಸ್ಥಾನಮಾನನ ಕೊಟ್ಟಿದ್ದಾರೆ। ಮತ್ತೆ ಇವರ ಈ ಪದ್ಯಗಳು ಉತ್ತರ ಭಾರತದ ಜೊತೆಗೆ ಗುಜರಾತ್ ಬಿಹಾರ ಬಂಗಾಳ ವೆಸ್ಟ್ ಬೆಂಗಾಲ್ ಅಲ್ಲಿವರೆಗೂ ಕೂಡ ಪ್ರಚಲಿತವಾಗಿದೆ। मीरा हिंदी और गुजराती दोनों की कवयित्री मानी जाती है। मीरा ಅವರು ಹಿಂದಿ ಮತ್ತೆ ಗುಜರಾತಿ ಎರಡು ಭಾಷೆಗಳ ಕವಯಿತ್ರಿ ಅಂತ ಹೇಳ್ತಾರೆ। संत रैदास की शिष्य मीरा की कुल 7-8 कृतियां ही उपलब्ध है। मीरा की भक्ति दैन्य और माधुर्य भाव की है। इन पर योगियों संतों और वैष्णव भक्तों का सम्मिलित प्रभाव पड़ा है। मीरा के पदों की भाषा में राजस्थानी ब्रज और गुजराती का मिश्रण पाया जाता है। वही पंजाबी खड़ी बोली और पूर्व की प्रयोग भी मिल जाती है। ಏನಪ್ಪಾ ಅಂದ್ರೆ ಇವರು ಬರೆದಿರುವಂತ ಕೃತಿಗಳಲ್ಲಿ ಕೇವಲ 7-8 ಅಷ್ಟೇ ನಮಗೆ ಸಿಕ್ಕಿರುವಂತದ್ದು, ಅದರಲ್ಲೇ 2 ಪದಗಳನ್ನ ನಮಗೆ ಕೊಟ್ಟಿರುವಂತದ್ದು। ಜೊತೆಗೆ ಇವರ ಈ ಕೃತಿಗಳು ಯಾವ ಸಂತರು ವಿಷ್ಣು ಭಕ್ತರು ಇವ್ರಗಳ ಮೇಲೆ ಎಲ್ಲ ತುಂಬಾನೇ
ಪ್ರಭಾವ ಬಿದ್ದಿದೆ. ಜೊತೆಗೆ ಇವರ ಭಾಷೆ, ಸೊ ಇಂಪಾರ್ಟೆಂಟ್ ಒಂದು ಈ ಪಾಯಿಂಟ್, ಇವರ ಭಾಷೆ ಏನೇನಪ್ಪ ಅಂದ್ರೆ ರಾಜಸ್ಥಾನಿ, ಬ್ರಿಜ್ और ಗುಜರಾತಿ का मिश्रण पाया जाता है. ಇವರ ಭಾಷೆಯಲ್ಲಿ ರಾಜಸ್ಥಾನಿ, ಗುಜರಾತಿ ಮತ್ತೆ ಬ್ರಿಜ್ ಭಾಷೆ, ಬ್ರಿಜ್ ಅಂದ್ರೆ ಕೃಷ್ಣನ ಭಾಷೆ, ಇವು ಮೂರದ್ದು ಮಿಶ್ರಣ ಕಾಣುತ್ತೆ. ಇದ್ರ ಜೊತೆಗೆ ಪಂಜಾಬಿ, ಖಡಿ ಬೋಲಿ और पूर्व के प्रयोग भी मिल जाते हैं. ಸೊ ಇದ್ರ ಜೊತೆ ಅಡಿಷನಲ್ ಮಿಕ್ಸಿಂಗ್ ಕೂಡ ಸಿಗುತ್ತೆ. ಇಷ್ಟು ಬಂದು ಕವಯಿತ್ರಿ ಬಗ್ಗೆ. नेक्स्ट पाठ प्रवेश ಅಂದ್ರೆ ಈ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. कहते हैं पारिवारिक संतापों से मुक्त पाने के लिए मीरा घर द्वार छोड़कर वृंदावन में जा बसी थी और कृष्णमय हो गई थी. इनकी रचनाओं में इनके आराध्य कहीं निर्गुण निराकार ब्रह्म, कहीं सगुण साकार गोपी वल्लभ श्री कृष्ण और कहीं निर्देही परदेशी जोगी और रूप में संकल्पित किए गए हैं. वे गिरधर गोपाल के अनन्य और एकनिष्ठ प्रेम से अभिभूति हो उठी थी. ಅಂದ್ರೆ ಇವ್ರ ಏನಪ್ಪಾ ಅಂದ್ರೆ कहते हैं कि पारिवारिक संबंध, ಇದು ಪರಿವಾರದ ಈ ಸಂತಾಪಗಳಿಂದ ದೂರ ಆಗೋದಿಕ್ಕೆ, ಮುಕ್ತಿ ಪಡೆಯೋದಿಕ್ಕೆ ಇವರು ಮನೆ ಮಠ ಎಲ್ಲಾನು ಬಿಟ್ಟು ಬೃಂದಾವನಕ್ಕೆ ಹೋಗಿದ್ರು. ಅಲ್ಲಿ ಇವರು ಬರೆದಿರುವಂತ ಎಲ್ಲಾ ಕೃತಿಗಳು ಒಂದು ಕೃಷ್ಣನಿಗೆ ಮತ್ತೆ ಬ್ರಹ್ಮನಿಗೆ ಅಥವಾ ವಿಷ್ಣುವಿಗೆ ಸಂಬೋಧನೆ ಮಾಡಿ ಬರೆದಿರ್ತಾರ. सो प्रस्तुत पाठ में संकलित दोनों पद मीरा के इन्हीं आराध्य को संबोधित करता है. ಅಂದ್ರೆ ಈ ಎರಡು ಪದ್ಯಗಳು ಏನ್ ಕೊಟ್ಟಿದ್ದಾರೆ ನಮಗೆ, ಇವು ಅವರ ಆರಾಧ್ಯ ದೈವನನ್ನ ಸಂಬೋಧನೆ ಮಾಡ್ತಿರ್ತವೆ. ಆರಾಧ್ಯ ದೈವ ಅಂದ್ರೆ ಶ್ರೀಕೃಷ್ಣನ ಸಂಬೋಧನೆ ಮಾಡ್ತಿರುತ್ತವೆ. मीरा अपने आराध्य से मनुहार भी करती हैं, लाड़ भी लड़ाती हैं और अवसर आने पर उल्हाना देने से भी नहीं चूकती. ಅಂದ್ರೆ ಇವರು ಈ ಪದಗಳಲ್ಲಿ ಏನಂದ್ರೆ ತನ್ನ ಆರಾಧ್ಯ ದೇವನಿಗೆ ಏನಂದ್ರೆ ದೇವನಿಗೆ ಮನುಹಾರ್ ಭಿ ಕರ್ತಿ ಹೈ. ಮನುಹಾರ್ ಮೀನ್ಸ್ ವಿನತಿ ಅಂತೀವಿ. ಅಂದ್ರೆ ಇವರು ದೇವನಿಗೆ ಬೇಡ್ಕೊಳ್ತಾನು ಇರ್ತಾರೆ, ಜೊತೆಗೆ ಪ್ರೀತಿನೂ ಕೂಡ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಸಮಯ ಬಂದಾಗ ಬೈಯೋದಕ್ಕೂ ಕೂಡ, ಅಂದ್ರೆ ನಿಂದನೆ ಮಾಡೋದಕ್ಕೂ ಕೂಡ ಹಿಂದೆ ಜರಿಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಉನ್ಕಿ क्षमताओं का गुणगान स्मरण करती हैं और उन्हें उनके कर्तव्य याद दिलाने से भी देर नहीं लगाती. ಅಂದ್ರೆ ಅವರು ಮಾಡಿರುವಂತ ಒಳ್ಳೆ ಕಾರ್ಯಗಳನ್ನ ಎಲ್ಲದನ್ನು ಗುಣಗಾನ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಆ ದೇವನಿಗೆ ಅವನ ಕರ್ತವ್ಯ ಏನು ಅಂತ ತಿಳಿಸ್ಕೊಡೋದಕ್ಕೂ ಇವರು ಹಿಂಜರಿಯೋದಿಲ್ಲ ಅಂತ ಈ ಪಾಠದಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. तो चलो स्टार्ट करें अब मीरा के पद. सो पद 1, इसमें मीरा क्या कहती है? हरि आप हरो जनरी भीर, द्रौपदी री लाज राखी आप बढ़ायो चीर. भरत कारण रूप नरहरि धरियो आप शरीर, बूढ़ते गजराज राखियो काटी कुंजर पीर. दासी मीरा लाल गिरधर हरो म्हारी भीर. ಇದು ಇವರ ಪದ. ಇದರಲ್ಲಿ ಎರಡೆರಡು ಲೈನ್ ಕನ್ಸಿಡರ್ ಮಾಡಿಬಿಟ್ಟು ಅವುಗಳದ್ದು ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ 2 ಲೈನ್ಸ್, ದೀಸ್ 2 ಲೈನ್ಸ್. हरि आप हरो जनरी भीर, द्रौपदी की लाज राखी आप बढ़ायो चीर. ಇದರಲ್ಲಿ ಹರಿ ಮೀನ್ಸ್ ಇಟ್ ಈಸ್ ರೆಪ್ರೆಸೆಂಟ್ ಟು ಶ್ರೀಕೃಷ್ಣ. ಹರಿ ಅಂದ್ರೆ ಶ್ರೀಕೃಷ್ಣನ ರೆಪ್ರೆಸೆಂಟ್ ಮಾಡಿದೀವಿ. ಆಪ್ ಹರೋ जन मीन्स जन बंदु भक्तरನ್ನ रिप्रेजेंट ಮಾಡ್ತಿದೆ. जन का मतलब है भक्त. भीर का मतलब होता है दुख, दर्द, दुख, ನೋವು ಏನಿದೆ, ದುಃಖ ಸಂತಾಪ, ಇದನ್ನ ನಾವು ಭೀರ್ ಅಂತ ಕರಿತೀವಿ. भीर का मतलब है दुख और दर्द, पेन. सो द्रौपदी री लाज मीन्स इज्जत ಅಂತ ಏನು ಅಂತೀವಿ ಹಿಂದಿಯಲ್ಲಿ. ಇಜ್ಜತ್ ಅಂದ್ರೆ माना कापाड़ीदार अंत. सो लाज मीन्स माना, लाज का मतलब होता है इज्जत. राखी आप बढ़ायो चीर का मतलब होता है कपड़ा, विच इज कपड़ा विच इज रिप्रेजेंट टू साड़ी मीन्स सीरे. द्रौपदिया सीरेना ಈ ಚೀರ್ ಅನ್ನೋ ವರ್ಡ್ ರೆಪ್ರೆಸೆಂಟ್ ಮಾಡ್ತಿದೆ. ಸೊ हरि आप हरो जनरी भीर, हरि आप हरो जनरी भीर. हरि आप
जन भक्तों की भीड़ दुख दर्द को हर लेते हैं. आप ಭಕ್ತೋಂ ಕೆ ದುಃಖ ದರ್ದ್ ಕಾ ವಿನಾಶ ಕರ್ ದೇತೆ ಹೈ. ಫಸ್ಟ್ ಲೈನ್ ಏನಪ್ಪ ಹೇಳ್ತಿದೆ ಅಂದ್ರೆ ಹರಿ ಅಂದ್ರೆ ಶ್ರೀ ಕೃಷ್ಣ, ನೀನು ಹರಿಯ ನೀನು ಜನ್ ಭಕ್ತರ ದುಃಖಗಳನ್ನ ನಾಶ ಮಾಡುವಂತವನು ಅಂತ ಫಸ್ಟ್ ಲೈನ್ ಮೆನ್ಷನ್ ಮಾಡ್ತೀವಿ. ಸೆಕೆಂಡ್, द्रौपदी री लाज राखी आप बढ़ायो चीर. द्रौपदी की लाज रखी कैसे? बढ़ायो चीर. जब द्रौपदी की लाज बचाने का वक्त आया था तब श्री कृष्ण ने चीर को बढ़ाया था. चीर मीन साड़ी, जो साड़ी थी उसको बढ़ाते चले गए, इससे द्रौपदी की लाज रख पाए. तो ಈ ಫಸ್ಟ್ ಟೂ ಲೈನ್ಸ್ ಏನಪ್ಪ ಹೇಳುತ್ತಂದ್ರೆ ಶ್ರೀಕೃಷ್ಣ ನೀನು ಭಕ್ತರ ದುಃಖಗಳನ್ನ ನಾಶ ಮಾಡುವಂತವನು. ಅದಕ್ಕೆ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಉದಾಹರಣೆ, ದ್ರೌಪದಿ ಕಿ ಲಾಜ್ ರಾಖಿ ಆಪ್ ಬಢಾಯೋ ಚೀರ್. ಹೇಗಂದ್ರೆ ಫಾರ್ ಎಕ್ಸಾಂಪಲ್, ದ್ರೌಪದಿಯ ಮಾನವನ್ನ ಹೇಗ್ ಕಾಪಾಡಿದ್ಯಾ, ಆ ಸೀರೆಯನ್ನ ಅನ್ಲಿಮಿಟೆಡ್ ಆಗಿ ಯುದ್ಧ ಮಾಡ್ಕೊಂಡ ಹೋಗ್ತಾ ಅವರ ಮಾನವನ್ನ ಕಾಪಾಡಿದ್ಯಾ ಅಂತೆ, ನೀನು ಕಾಪಾಡುವಂತವನು ಹೇಗ್ ಕಾಪಾಡಿದ್ಯಾ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ದೀಸ್ ಟೂ ಲೈನ್ಸ್, ಆಫ್ಟರ್ ದೀಸ್ ಟೂ ಲೈನ್ಸ್, भगत कारण रूप नरहरि धरियो आप शरीर, बूढ़ते गजराज राखियो काटी कुंजर पीर. अनदर टू एग्जांपल्स ಇಲ್ಲಿ ಕೊಡ್ತಿದ್ದಾರೆ. ಸೊ ಇದರಲ್ಲಿ ಎಕ್ಸಾಂಪಲ್ ಬಂದು रूप नरहरि. नरहरि मीन्स नरसिंहना अवतार. नरहरि का मतलब होता है नरसिंह का अवतार. धरियो, धरियो का मतलब है धारण करना, ಅಂದ್ರೆ ಧಾರಣೆ ಮಾಡುವಂತದ್ದು. आप शरीर, शरीर represents to शरीर, शरीर ಅಂದ್ರೆ ಶರೀರ. बूढ़तो गजराज, गजराज मीन्स हाथियों का राजा, ಆನೆಗಳ ರಾಜ ಗಜರಾಜ. ಯಾರನ್ನ ಕರಿತೀವಿ ನಾವು? ಗಜರಾಜ್. ಕಿಸ್ಕೋ ಕಹತೆ? ಐರಾವತ್. ಐರಾವತ ಏನಿದೆ, ಐರಾವತ ಮೂವಿ ಅಲ್ಲ, ಐರಾವತ ಗಜಗಳ ರಾಜ, ಇಂದ್ರನ ವಾಹನ ಐರಾವತ. ಐರಾವತ ನ ಕಾಟಿ, ಕಾಟಿ ಮೀನ್ಸ್ ಮಾರ್ನ. ಅವರು ಸಂಕಟದಲ್ಲಿದ್ದಾಗ, ಸಾಯೋ ಸ್ಥಿತಿಯಲ್ಲಿದ್ದಾಗ. ಕುಂಜರ್, ಕುಂಜರ್ ಆಲ್ಸೋ ರಿಪ್ರೆಸೆಂಟ್ಸ್ ಟು ಹಾಥಿ. ಈ ಕುಂಜರ್ का मतलब भी होता है हाथी. ಇಲ್ಲಿ ಬರ್ದಿಟ್ಟಿದ್ದೀನಿ. ಹಾಥಿ, ಗಜರಾಜ್, ಹಾಥಿಯೋं का राजा represents to ಐರಾವತ. ಸೊ ವಾಟ್ ದಿಸ್ ಪದ್ ಸೇಸ್, ಅಂದ್ರೆ ಈ ಪದ ಏನಪ್ಪಾ ಹೇಳುತ್ತಂದ್ರೆ, भरत कारण रूप नरहरि धरियो आप शरीर. भरत भक्त के कारण आपने नरसिंह का रूप धारण करा था. जो भक्त, भक्त कौन है? ಯಾರಿಗೋಸ್ಕರ ನಾವು, ಯಾರಿಗೋಸ್ಕರ ನರಸಿಂಹನ ಅವತಾರ ಬಂದಿತ್ತು? ಭಕ್ತ ಪ್ರಹ್ಲಾದನಿಗೋಸ್ಕರ. सो इट रिप्रेजेंट्स टू भक्त प्रहलाद. भक्त के कारण आपने नरसिंह का अवतार धारण करा था. और जब गजराज संकट में थे, मगरमच्छ से, उनको मगरमच्छ से भी बचाया था. इದಂದ್ರೆ ಭಕ್ತ ಪ್ರಹ್ಲಾದನಗೋಸ್ಕರ ಅವರು ಸಂಕಷ್ಟದಲ್ಲಿದ್ದಾಗ ನರಸಿಂಹನ ಅವತಾರವನ್ನ ತಾಳಿ ಅವ್ರನ್ನ ರಕ್ಷಣೆ ಮಾಡಿದ್ರು. ಅದಾದ್ಮೇಲೆ ಬೂಡ್ತೆ ಗಜರಾತ್ ರಾಖ್ಯೋ ಕಾಟಿ ಕುಂಜರ್ ಪೀರ್. ಅಂದ್ರೆ ಗಜರಾಜನು ಕೂಡ ಸಂಕಷ್ಟದಲ್ಲಿದ್ದಾಗ, ಅಂದ್ರೆ ಒಂದು ಮೊಸಳೆ ಅಟ್ಯಾಕ್ ಮಾಡ್ತಿರುತ್ತೆ, ಮೊಸಳೆ, ಅವಾಗ ಮೊಸಳೆಗೆ ಮೃತ್ಯುವನ್ನ ಕೊಟ್ಟು ಗಜರಾಜನನ್ನ ಸೇವ್ ಮಾಡ್ತಾರೆ, ಅಂದ್ರೆ ಕಾಪಾಡ್ತಾರೆ. ಸೊ ಆ ಎರಡು ಎಕ್ಸಾಂಪಲ್ಸ್ ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದಾಸಿ ಮೀರಾ ಲಾಲ್ ಗಿರ್ಧರ್ ಹರೇ ಮಾರಿ ಭೀರ್. ದಾಸಿ, ದಾಸಿ ಅಂದ್ರೆ ಅವಳು ಭಕ್ತರು, ಭಕ್ತೆ ಅಂತ ಹೇಳ್ತಾಳೆ. ನಾನು ಮೀರಾ ನಿನ್ನ ಭಕ್ತೆ. लाल गिरधर, लाल गिरधर also represents to Shri Krishna. हरे म्हारी भीर. म्हारी, म्हारी means हमारी. म्हारी ಅಂದ್ರೆ हमारी, ನನ್ನದು. भीर, भीर का मतलब होता है दुख और दर्द. ಇಲ್ಲಿ ಏನು ಹೇಳ್ತಾರೆ? ಹೇ ಕೃಷ್ಣ, ನೀನು ಎಲ್ಲಾ ಭಕ್ತರ ದುಃಖಗಳನ್ನ ನಾಶ ಮಾಡುವಂತವನು, ದುಃಖ ಸಂಕಷ್ಟಗಳನ್ನ ನಾಶ ಮಾಡುವಂತವನು. ಉದಾಹರಣೆಗೆ ದ್ರೌಪದಿಯ ಮಾನವನ್ನ ಕಾಪಾಡದೆ. ಹೇಗೆ? ಸೀರೆಯನ್ನ ಉದ್ದ ಮಾಡ್ಕೋತಾ ಹೋತಾ. ಭರತ್ ಕಾರಣ ರೂಪ ನರಹರಿ ಧರಿಯೋ ಆಪ್ ಶರೀರ್. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಭಕ್ತ ಪ್ರಹ್ಲಾದನಗೋಸ್ಕರ ನರಸಿಂಹನ ಅವತಾರವನ್ನ ತಾಳಿ ಅವನ ಸಂಕಷ್ಟಗಳನ್ನ ಕೂಡ ನಾಶ ಮಾಡಿದ್ಯಾ. ಬೂಡ್ತೆ ಗಜರಾಜ ರಾಖ್ಯೋ ಕಾಟಿ ಕುಂಜರ್ ಪೀರ್. ಗಜರಾಜ ಯಾರು? ಐರಾವತ. ಯಾವಾಗ ಐರಾವತ ಸಂಕಷ್ಟದಲ್ಲಿದ್ನೋ ಆವಾಗ ಅವನು ಕೂಡ ಸಂಕಷ್ಟದಿಂದ ಪಾರು ಮಾಡಿದ್ಯಾ. ಇದೇ ತರ ದಾಸಿ ಮೀರಾ ಲಾಲ್ ಗಿರ್ಧರ್, ನಾನು ನಿನ್ನ ಭಕ್ತೆ. ಇವರೆಲ್ಲರ ತರ ನಾನು ಕೂಡ ನಿನ್ನ ಭಕ್ತೆ.
ಹರೋ ಮಾರಿ ಪೀರ್, ನನ್ನ ಸಂಕಷ್ಟಗಳನ್ನ ನನ್ನ ದುಃಖಗಳನ್ನ ಕೂಡ ನಾಶ ಮಾಡು ಅಂತ ಇಲ್ಲಿ ಬೇಡ್ಕೋತಿದ್ದಾರೆ. ಸೊ ಇದರಲ್ಲಿ ನಾವು ಈ ತರ ಫುಲ್ ಒಂದು ಪದ ಕೊಟ್ಬಿಟ್ಟು ಸಹ ಪ್ರಸಂಗ ಕೆ ಸಾಥ್ ವ್ಯಾಖ್ಯಾ ಲಿಖಿ ಅಂತ ಏನಾದ್ರು ಕೊಟ್ರೆ ಏನಂತ ಬರೀಬೇಕು ಅಂತ ಇವಾಗ ತಿಳ್ಕೋಣ. ಸೊ ಫಸ್ಟ್ ಪ್ರಸಂಗ್. ಪ್ರಸಂಗ್ normal first two lines as it is same as it is in Sakhi also. So प्रस्तुत पद हमारी हिंदी पाठ्य पुस्तक स्पर्श 2 से लिया गया है. ಅಂದ್ರೆ ಈ ಪ್ರಸ್ತುತ ಪದ ನಮ್ಮ ಪಾಠ್ಯ ಪುಸ್ತಕ ಸ್ಪರ್ಶ ಭಾಗ 2ರಿಂದ ತಗೊಂಡಿದ್ದಾರೆ. ಇಸ್ ಪದ್ ಕಿ ಕವಯಿತ್ರಿ ಮೀರಾ है. ಮೀರಾ ಅಥವಾ ಮೀರಾಬಾಯಿ ಅಂತಾನೂ ಬರಿಬಹುದು. ಆಕ್ಚುअल ನೇಮ್ ಮೀರಾಬಾಯಿ ಅಂತಾನೆ ಕರಿತೀವಿ. इसमें कवयित्री भगवान श्री कृष्ण के भक्त प्रेम को दर्शा रही है और स्वयं की रक्षा की गुहार लगा रही है. ಅಂದ್ರೆ ಇದರಲ್ಲಿ ಇವಾಗ ನಾವು ಕಾಣಿಸ್ತಿರೋಂತ ಮೇನ್ ಪಾಯಿಂಟ್ ಏನು, इस पद की कवयित्री मीरा है, इसमें कवयित्री भगवान श्री कृष्ण के भक्त प्रेम को दर्शा रही है. ಭಗವಾನ್ ಶ್ರೀ ಕೃಷ್ಣನ ಭಕ್ತ ಪ್ರೇಮನ ಇದರಲ್ಲಿ ಎತ್ತಿ ಹಿಡಿದು ತೋರಿಸ್ತಿದ್ದಾರೆ. ಜೊತೆಗೆ ಅವ್ರ ಸ್ವಯಂ ಕಿ ರಕ್ಷಾ ಕಿ ಗುಹಾರ್ ಲಗಾ ರಹಿ ಹೈ. ಸೊ ಇಸ್ ಪದಕ್ಕೆ ಈ ಪದದ ಥ್ರೂ ಏನ್ ಹೇಳ್ತಿದಾರೆ ಅಂದ್ರೆ ತನ್ನ ರಕ್ಷಣೆಗೋಸ್ಕರ ಕೂಡ ಬೇಡ್ಕೋತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ದ ಮೇನ್ ಪಾಯಿಂಟ್, ದಿಸ್ ಇಸ್ ಸ್ಪಿರಿಟ್ ಆಫ್ ದ ದಿಸ್ ಪದ. ಅಂದ್ರೆ ಇಂಗ್ಲಿಷ್ ಹೆಚ್ಚು ಯೂಸ್ ಮಾಡ್ತಿದ್ದೀನಿ, ಇದು ಮಾಡ್ಕೋಬೇಡಿ, ಕನ್ನಡಲ್ಲೇ ಹೆಚ್ಚು ಹೇಳ್ತೀನಿ, ಓಕೆನಾ. ಸೊ ಈ ಪದದ ಸಾರಾಂಶ ಮೇನ್ ಬಂದು ಇರುವಂತದ್ದು ಇದು ಒಂದು ಏನಂದ್ರೆ ಇದರಲ್ಲಿ ಭಕ್ತಿ ಪ್ರೇಮನ ಎತ್ತು ತೋರಿಸ್ ಶ್ರೀಕೃಷ್ಣನ ಭಕ್ತ ಪ್ರೇಮನ ಎತ್ತು ತೋರಿಸ್ತಿದ್ದಾರೆ. ಜೊತೆಗೆ ಸ್ವಯಂ ಅವರಿಗೆ ಕೂಡ ರಕ್ಷಣೆ ನೀಡೋದಿಕ್ಕೆ, ಅವರ ಕೂಡ ರಕ್ಷಣೆ ಮಾಡೋದಿಕ್ಕೆ ಇಲ್ಲಿ ಬೇಡ್ಕೋತಿದ್ದಾರೆ. ಸೊ इसका इस पद के व्याख्या के बारे में देखेंगे. इस पद में ಈ ಪದದಲ್ಲಿ कवयित्री मीरा भगवान श्री कृष्ण के भक्त प्रेम का वर्णन करते हुए, ಅಂದ್ರೆ ಈ ಪದದಲ್ಲಿ ಈ ಪದ್ಯದಲ್ಲಿ ಭಗವಾನ್ ಶ್ರೀ ಕೃಷ್ಣನ ಭಕ್ತ ಪ್ರೇಮನ ವರ್ಣನೆ ಮಾಡ್ಕೋತಾ करते हुए कहती है कि ಏನಂತ ಹೇಳ್ತಾರೆ, आप अपने भक्तों के सभी प्रकार के दुख को हरने वाले हैं. ಅಂದ್ರೆ ಕೃಷ್ಣ ನೀನು ನಿನ್ನ ಎಲ್ಲ ಭಕ್ತರ ಎಲ್ಲಾ ರೀತಿಯ ಕಷ್ಟಗಳನ್ನ ದೂರ ಮಾಡುವಂತವನು, ಅರ್ಥಾತ್ ದುಃಖೋಂಕೋ ನಾಶ್ ಕರ್ನೆ ವಾಲೆ ಹೈ, ಅಂದ್ರೆ ದುಃಖಗಳನ್ನ ನಾಶ ಮಾಡುವಂತವನು. ಮೀರಾ ಉದಾಹರಣ ದೇತೆ ಹುಯೆ ಕಹತಿ ಹೈ ಕಿ, ಅಂದ್ರೆ ನೀನು ನಾಶ ಮಾಡುವಂತವನು. फॉर एग्जाम्पल उदाहरणेगे, जिस तरह आपने द्रौपदी की इज्जत को बचाया और साड़ी के कपड़े को बढ़ाते चले गए. ಅಂದ್ರೆ ಹೇಗಪ್ಪ ಅಂದ್ರೆ ಉದಾಹರಣೆಗೆ ದ್ರೌಪದಿಯ ಮಾನವನ್ನ ಕಾಪಾಡದೆ, ಹೇಗೆ ಸೀರೆಯನ್ನು ಉದ್ದ ಮಾಡ್ಕೋತಾ ಹೋಗಿ ಅವಳ ಮಾನವನ್ನ ಕಾಪಾಡದೆ. जिस तरह आपने अपने भक्त प्रहलाद को बचाने के लिए नरसिंह का शरीर धारण कर लिया था. ಮತ್ತೆ ಯಾವ ತರ ನೀನು ಭಕ್ತ ಪ್ರಹ್ಲಾದನ ರಕ್ಷಣೆಗೋಸ್ಕರ ನರಸಿಂಹನ ಶರೀರವನ್ನ ಧಾರಣೆ ಮಾಡಿದೆಯೋ, कर लिया था. और जिस तरह अपने हाथियों के राजा ऐरावत हाथी को मगरमच्छ से बचाया था. ಜೊತೆಗೆ ಹೇಗೆ ನೀನು ಐರಾವತ ಗಜರಾಜನನ್ನ ಮೊಸಳೆಯಿಂದ ಕಾಪಾಡಿದೆಯೋ, बचाया था. श्री कृष्ण ने अदे तरह उसी तरह अपनी इस दासी अर्थात भक्त को भी सारे दुख हर लो. ಅಂದ್ರೆ ಅದೇ ತರ ಇವ್ರಿಗೆಲ್ಲಗೋಸ್ಕರ ಹೇಗೆ ಮಾಡಿದ್ಯೋ ಅದೇ ತರ ನಾನು ದಾಸಿ ನಿನ್ನ ಭಕ್ತೆ, ನನ್ನ ಎಲ್ಲಾ ಸುಖ ದುಃಖಗಳನ್ನ ಕೂಡ ಹರ್ಲೋ ಮೀನ್ಸ್ ಸಭಿ ದುಃಖ ಕೋ ನಾಶ್ ಕರ್ದೋ, ಎಲ್ಲಾ ನನ್ನ ದುಃಖಗಳನ್ನ ಕೂಡ ನೀನು ನಾಶ ಮಾಡು ಅಂತ ಈ ಪದ್ಯದಲ್ಲಿ ಅವರು ಬೇಡ್ಕೋತಿದ್ದಾರೆ. ಇದು ಈ ಪದ್ಯದ ಸಾರಾಂಶ. ಸೊ ನೆಕ್ಸ್ಟ್ ಸೆಕೆಂಡ್ ಪದ್ಯ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ.